ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಇವತ್ತು ನಿನ್ನೆಗಿಂತಲೂ ಸ್ವಲ್ಪ ಚಳಿ ಜಾಸ್ತಿ ಇದೆ. ಅಂದ್ರೂ ಕೂಡ ಉಷ್ಣತೆ ಎಷ್ಟಿರ್ಬೋದು ಇವಾಗ ನಮ್ಮಲ್ಲಿ ಅಂದ್ರೆ ಒಂದು 14 ಡಿಗ್ರಿ 13 ಡಿಗ್ರಿ ಇರ್ಬೋದು ಅಂತ ಇಟ್ಕೊಳ್ಳೋಣ. 13-14 ಇರ್ಬೋದು. ಈ ಸಾರಿ ಜನವರಿ ಮಾಸ, ಜನವರಿ ತಿಂಗಳು 12-13 ವರ್ಷಗಳಲ್ಲಿಯೇ ಅತ್ಯಂತ ಚಳಿಯ ತಿಂಗಳು ಅಂತ ಹೇಳಿ ಹವಾಮಾನ ಇಲಾಖೆ ತೀರ್ಮಾನ ಮಾಡಿದೆ. ಉತ್ತರ ಭಾರತದಲ್ಲಿ ಅಲ್ಲಿ ಚಳಿ ಜಾಸ್ತಿ ಆದ್ರೆ ಇಲ್ಲೂ ಆಗುತ್ತೆ. ಅಲ್ಲಿಗೂ ಇಲ್ಲಿಗೂ ತುಂಬಾ ಅಂತರ ಇರುತ್ತೆ. ಒಟ್ಟಾರೆ ಈ ಸರಿ ಚಳಿ ಜಾಸ್ತಿ ಅಂತ. ಅಲ್ಲಿ ನಮ್ಮ ಭಾಗದಲ್ಲಿ ಯಾವಾಗ ಚಳಿ ಆಗಬೇಕು ಅವಾಗೇನಂತ ಚಳಿ ಆಗ್ಲಿಲ್ಲ. ಡಿಸೆಂಬರ್ನಲ್ಲಿ, ನವೆಂಬರ್ ಕೊನೆ ವಾರದಲ್ಲಿ ಅಂತಹ ಚಳಿ ಏನಿರಲಿಲ್ಲ. ಯಾಕೆಂದ್ರೆ ಈ ಸಾರಿ ಮಳೆ ಕಡಿಮೆ ಆಯ್ತು, ಅದಕ್ಕೋಸ್ಕರ ಅಂತ. ಮತ್ತೆ ಈಗ ಚಳಿ ಆಗ್ತಿದೆಯಲ್ಲ, ಯಾಕೆ ಅಂದ್ರೆ ಮಂಜು ಬೀಳ್ತಾ ಇದೆ. ಮಂಜು ಬೀಳೋದ್ರಿಂದ ಚಳಿ ಹೆಚ್ಚಾಗತ್ತೆ. ಈ ಚಳಿ ಮತ್ತು ಬೇಸಿಗೆ ಮಳೆ, ಬೇಸಿಗೆ ಮಳೆ ಚಳಿ 3 ಕಾಲಗಳು. ಅದರಲ್ಲಿ ಮುಖ್ಯವಾಗಿ ಮನುಷ್ಯನ ಕಾಡಿದ್ದು ಚಳಿಗಾಲ ಮತ್ತು ಮಳೆಗಾಲ. ಹಿಂದೆ ಬೇಸಿಗೆ ಕಾಲ ಕಡಿಮೆ ಇತ್ತು. ಯಾಕೆ ಕಡಿಮೆ ಇತ್ತು ಅಂದ್ರೆ ಮರಗಿಡಗಳು ಜಾಸ್ತಿ ಇದ್ವು. ಈಗೇನು ಬಳ್ಳಾರಿ, ರಾಯಚೂರು, ಕಲಬುರಗಿ ಈ 3 ಜಿಲ್ಲೆಗಳಲ್ಲಿ ತುಂಬಾ ಸೆಕೆ ಇರುತ್ತೆ. ಬಳ್ಳಾರಿ, ರಾಯಚೂರು, ಕಲಬುರಗಿ. ಸುಮಾರು 100 ವರ್ಷಗಳ ಹಿಂದಕ್ಕೆ ಹೋದ್ರೆ ಅಲ್ಲೂ ಕೂಡ ಬೇಸಿಗೆ ಕಡಿಮೆನೆ. ಅಂದ್ರೆ ಮರಗಿಡಗಳು ಚೆನ್ನಾಗಿದ್ರೆ ಅವು ಭೂಮಿಗೆ ಬಿಸಿಲನ್ನ ಬರಕ್ ಬಿಡಲ್ಲ, ಜೊತೆಗೆ ಬಿಸಿಲನ್ನು ಹೀರ್ಕೊಳ್ತಾವ. ಮರಗಿಡಗಳು ಬಿಸಿಲನ್ನು ಹೀರ್ಕೊಂಡು ಮತ್ತು ತಾವು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಏನು ನೀರನ್ನ, ತಂಪನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತವೆ, ಅದನ್ನ ಬೇಸಿಗೆ ಕಾಲದಲ್ಲಿ ಹೊರಗಡೆ ಬಿಡ್ತವೆ. ಹಾಗಾಗಿ ಹೆಚ್ಚು ಮರಗಿಡಗಳಿದ್ದಲ್ಲಿ ತಂಪು ಜಾಸ್ತಿ ಇರುತ್ತೆ. ಈಗ ಹುಬ್ಳಿ ಧಾರವಾಡಕ್ಕೆ ಹೋಲಿಸಿದ್ರೆ ಇಲ್ಲಿ ನಮ್ಮ ಮಹಾಮನೆಯ ಸುತ್ತಮುತ್ತ 4-5 ಡಿಗ್ರಿ ವ್ಯತ್ಯಾಸ ಇರುತ್ತೆ. ಅಲ್ಲಿಗೂ ಇಲ್ಲಿಗೂ ಅಷ್ಟು ವ್ಯತ್ಯಾಸ ಇರುತ್ತೆ. ಯಾಕೆಂದ್ರೆ ಇಲ್ಲಿ ಮರಗಿಡಗಳು ಜಾಸ್ತಿ ಇರೋದ್ರಿಂದ. ಅಲ್ಲಿ 24-25 ಇದ್ರೆ ಇಲ್ಲಿ 19-20 ಇರುತ್ತೆ. ಈಗ ಚಳಿಗಾಲದಲ್ಲೂ ಕೂಡ ಅಷ್ಟೇ. ಇವತ್ತು ಈಗ ಹುಬ್ಳಿ ಧಾರವಾಡದಲ್ಲಿ ಒಂದು 16-17 ಇದ್ರೆ ನಮಗೆ ಒಂದು 13-12-13 ಇರುತ್ತೆ. ಅಷ್ಟು ಕಡಿಮೆ ಇರ್ತದೆ. 4-5 ಡಿಗ್ರಿ ಕಡಿಮೆ ಇರುತ್ತೆ. ಮರಗಿಡಗಳು ಎಷ್ಟು ಉಪಯುಕ್ತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಕಡ್ದು ಬಿಡ್ತೀವಿ ಮರಗಿಡಗಳನ್ನ. ಏನೋ ಮನೆ ಕಟ್ಟಬೇಕು ಅಂತನೋ, ರಸ್ತೆ ಮಾಡಬೇಕು ಅಂತನೋ, ಅವುಗಳನ್ನ ಅದ್ರಲ್ಲೂ ಉಪಯೋಗ ಇರ್ತಕ್ಕಂಥ ಗಿಡಗಳನ್ನೇ ಕಡ್ದು ಬಿಡ್ತಾರೆ. ಹಣ್ಣು ಕೊಡ್ತಕ್ಕಂತಹ, ಕಾಯಿ ಕೊಡ್ತಕ್ಕಂತಹ ತೆಂಗಿನ ಗಿಡಗಳು, ಮಾವಿನ ಗಿಡಗಳು, ಹುಣಸೆ ಗಿಡಗಳನ್ನು ಕಡ್ದು ಬಿಟ್ರೆ ಮನುಷ್ಯ ಹೇಗೆ ಆರೋಗ್ಯವಾಗಿರಕ್ ಸಾಧ್ಯ ಆಗುತ್ತೆ? ಆದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಗಿಡಗಳನ್ನ ಉಳಿಸ್ಕೋಬೇಕು, ಬೆಳೆಸಬೇಕು. ಹೊಸ ಹೊಸ ಗಿಡಗಳನ್ನ ಬೆಳೆಸಬೇಕು.
ಅವನ ಮಕ್ಕಳಿಗಿಂತ ಹೆಚ್ಚು ಅಂತ ಭಾವಿಸ್ಬೇಕು. ಮತ್ತು ಪ್ರತಿಯೊಂದು ಗಿಡವು ಮಕ್ಕಳಿಗಿಂತ ಹೆಚ್ಚೇನೆ. ಇವತ್ತಿನ ಕಾಲಕ್ಕಂತೂ ಮಕ್ಕಳ ಅಗತ್ಯ ಇಲ್ಲ, ಜನಸಂಖ್ಯೆ ಹೆಚ್ಚು ಮಾಡುವ ಅಗತ್ಯ ಇಲ್ಲ. ಎಲ್ಲ ಕಡೆ ವಿಪರೀತ ಆಗಿದೆ ಜನಸಂಖ್ಯೆ. ಅದರಲ್ಲೂ ಭಾರತ ದೇಶದಲ್ಲಂತೂ ವಿಪರೀತ ಆಗಿದೆ. ಚೀನಾನ್ ಮೀರಿಸ್ಬಿಟ್ಟಿದ್ದಾರೆ, ಈಗ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಇಡೀ ಪ್ರಪಂಚದಲ್ಲೇ ಈ ಭೂಭಾಗದಲ್ಲಿ, ಅಂದ್ರೆ ಕಡಿಮೆ ಭೂಭಾಗದಲ್ಲಿ ಅತಿ ಹೆಚ್ಚು. ಚೀನಾ ಭಾರತಕ್ಕಿಂತ ದೊಡ್ಡದಿದೆ, ಸುಮಾರು 1.5 ಪಟ್ಟು 2 ಪಟ್ಟು ಜಾಸ್ತಿ ಇದೆ. ಅಲ್ಲಿ ನಮಗಿಂತ ಜನಸಂಖ್ಯೆ ಕಡಿಮೆ ಆಯ್ತು ಇವಾಗ, ಆದ್ರೆ ನಮ್ಮಲ್ಲಿ ಜಾಸ್ತಿ ಇದೆ. ಅದಕ್ಕೆ ನಿಮಗೆ ಹೇಳೋದು ನಾನು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮರಗಿಡಗಳನ್ನು ಬೆಳೆಸೋಣ. ಉಪಯುಕ್ತ ಇದ್ದ ಗಿಡನೇ ಬೆಳೀರಿ. ಈಗೆಲ್ಲ ಗಂಧದ ಗಿಡ ಬೆಳೆಯೋ ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಬೆಳೀರಿ, ಅದನ್ನೇ ಬೆಳೀರಿ. ಸಂಪತ್ತು ಹೆಚ್ಚಾಗ್ಲಿ, ತಪ್ಪೇನಿಲ್ಲ. ಆದರೆ ಗಿಡಗಳನ್ನು ಬೆಳೆಯುವ ಒಂದು ಪ್ರವೃತ್ತಿಯನ್ನ ನಾವು ಹೆಚ್ಚು ಹೆಚ್ಚು ಬೆಳೆಸ್ಕೋಬೇಕು. ಆಮೇಲೆ ಈ ಚಳಿ ವಿಷಯದಲ್ಲಿ ಬಂದಾಗ, ಪ್ರಾಣಿ ಪಕ್ಷಿಗಳು ಚಳಿಯನ್ನು ಸಹಿಸ್ತವೆ. ಈಗ ನೋಡಿ, ನಾವೆಲ್ಲ ಟೋಪಿ ಸ್ವೆಟರು ಎಲ್ಲ ಹಾಕೊಂಡು ಬಂದಿದ್ದೀವಿ. ಒಂದು ಪಾರಿವಾಳದ ಮರಿ ಅಲ್ಲಿ ಮಲಗಿದೆ ಇವಾಗ, ಅದಕ್ಕೆ ಏನಿಲ್ಲ, ಮೈ ಮೇಲೆ ಒಂದು ಬಟ್ಟೆ ಒತ್ತಿಸಿದ್ರು ಅದಕ್ಕೆ ಸೈರಣೆ ಆಗಲ್ಲ. ಆದರೆ ನೀವು ಆ ಪ್ರಾಣಿಗಳನ್ನ ಮುಟ್ಟು ನೋಡಿ, ಪಾರಿವಾಳದ ಮರಿ ಮುಟ್ಟು ನೋಡಿ, ಪಾರಿವಾಳವನ್ನು ಮುಟ್ಟು ನೋಡಿ, ಅದ್ರ ಮೈ ಬೆಚ್ಚಗಿರುತ್ತೆ. ಇಂತಹ ಚಳಿಯಲ್ಲೂ ಕೂಡ ಬೆಚ್ಚಗಿರ್ತದೆ. ಮನುಷ್ಯ ಹಾಗಾದ್ರೆ ಮನೆ ಕಟ್ಕೊಳ್ತಕ್ಕಂಥದ್ದು, ಬಟ್ಟೆ ಹಾಕೊಳ್ಳೋದು, ಅದು ಒಳ್ಳೇದಲ್ವಾ ಆರೋಗ್ಯ ದೃಷ್ಟಿಯಿಂದ ಅಂತ ಕೆಲವರು ಕೇಳ್ತಾರೆ. ಒಳ್ಳೇದೇ. ಮನುಷ್ಯ ಬರೀ ಚಳಿ ಮಳೆಯನ್ನು ಹೆದರಿಸೋದ್ರಲ್ಲೇ, ಅದ್ರ ವಿರುದ್ಧ ಹೋರಾಟ ಮಾಡೋದ್ರಲ್ಲೇ ಆಯುಷ್ಯ ಕಳೆದ್ಬಿಟ್ಟಿದ್ರೆ ಇವನು ಬೇರೆ ಪ್ರಾಣಿಗಳ ತರನೇ ಇದ್ಬಿಡ್ತಿದ್ದ, ವಿಕಾಸ ಆಗ್ತಿರ್ಲಿಲ್ಲ. ಮೊದಲು ಇವನೇನ್ ಮಾಡ್ದ, ಚಳಿಯಿಂದ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಗುಹೆಗಳನ್ನು ಹುಡುಕೊಂಡ. ಇಟಲಿಯಲ್ಲಿ ಒಂದು ಗುಹಾಂತರ ಗುಹೆಗಳು ಸಿಕ್ಕಿದಾವ ಕೆಲವು. ಅಂದ್ರೆ ಈಗ ನಮ್ಮಲ್ಲಿ ಹೆಂಗೆ ಅಜಂತ ಎಲ್ಲೋರ ಸಿಕ್ಕಿದಾವಲ್ಲ, ಹಾಗೆ ಅಲ್ಲಿ ಗುಹೆಗಳು ಸಿಕ್ಕು ಒಬ್ಬನಿಗೆ. ಏನೋ ಸಂಶೋಧನೆ ಮಾಡಕ್ ಹೋದಾಗ ಭೂಮಿಯ ಒಳಗಡೆ ಇದ್ವು, ಪರ್ವತದ ಒಳಗಡೆ ಇದ್ವು. ಇವನೇನೋ ಹುಡುಕ್ತಾ ಹೊರಟಿದ್ದ, ಒಂದು ಕಲ್ಲು ತೆಗೆದ, ಗುಹೆಗಳು ಸಿಕ್ಕು. ಒಳಗಡೆ ಹೋದ್ರೆ ಅದ್ಭುತ ಜಗತ್ತೇ ಇತ್ತು, ಅಂದ್ರೆ ಚಿತ್ರಕಲೆ ಇತ್ತು. ಆ ಗುಹೆ ಗೋಡೆಗಳ ಮೇಲೆ, ಆ ಗುಹೆಗಳ ಛಾವಣಿಗಳ ಮೇಲೆ ಅದ್ಭುತವಾಗಿ ಚಿತ್ರ ಬಿಡಿಸಿದ್ದ ಮನುಷ್ಯ. ವಿಜ್ಞಾನಿಗಳು ಅಂದಾಜು ಮಾಡಿದರೆ ಸುಮಾರು 20,000 ವರ್ಷಗಳ ಹಿಂದಿನವಿರಬಹುದಿದು. ನೋಡಿ, ಅಂದ್ರ ಅಲ್ಲಿ ರಕ್ಷಣೆ ಆದವು. ಗಾಳಿ ಬಿಸಿಲು ಇದಕ್ಕೆ ಸಿಗ್ಲಿಲ್ವಲ್ಲ, ಅದಕ್ಕೆ ಕಲ್ಲು ಹಾಳಾಗ್ಲಿಲ್ಲ. ಅದು ನೀರು ಬಿಸಿಲು ಗಾಳಿ ಬಿದ್ದರೆ ಕಲ್ಲು ಸವಿತದೆ, ಆವಾಗ ಚಿತ್ರಗಳು ಬದಲಾವಣೆ ಆಗ್ತದೆ. ಆದ್ರೆ ಅವು ಪರ್ವತ ಪ್ರದೇಶದ ಒಳಭಾಗದಲ್ಲಿ ಗುಹೆಗಳಲ್ಲಿದ್ವಲ್ಲ, ಬೆಚ್ಚಗಿದ್ವು. 20,000 ವರ್ಷ ಹಿಂದೆ ಅಂತ ಅಂದಾಜು ಮಾಡಿದ್ದಾರೆ. ಅಂದ್ರೆ ಎಷ್ಟು 1000 ವರ್ಷದ ಹಿಂದೆ ನಾಗರಿಕತೆ ವಿಕಾಸ ಆಗಿರಬಹುದು ಅಂತ ಇನ್ನು ಮನುಷ್ಯ ಹೇಳ್ದಂಗೆ ನಿರ್ಣಯ ಮಾಡಕ್ಕಾಗಲ್ಲ. ಅವನೇನು 10,000 ವರ್ಷ 20,000 ವರ್ಷ ಅಂತಲ್ಲ, ಇಲ್ಲ, ಅದಕ್ಕಿಂತಲೂ ಎಷ್ಟೋ 1000 ವರ್ಷಗಳ ಹಿಂದೆ ನಾಗರಿಕತೆ ವಿಕಾಸ ಆಗಿದೆ. ಅಂತಹ ಚಿತ್ರಗಳನ್ನು ಬಿಡಿಸ್ಬೇಕಾದ್ರೆ, ಅದನ್ನ ಕಲ್ಲಿನಲ್ಲಿ ಬಂಡೆಗಳಲ್ಲಿ ಕೊರಿಬೇಕಾದ್ರೆ ಇವನು ಎಂತಹ ಸಾಧನೆಗಳನ್ನು ಕಂಡು ಹಿಡ್ಕೊಂಡಿರ್ಬೇಕಲ್ಲ.
ಅದಕ್ಕೆ ಚಳಿಯಿಂದ ಮಳೆಯಿಂದ ರಕ್ಷಣೆ ಪಡೆಯೋದು ಒಳ್ಳೆಯದೇ ಮನುಷ್ಯ. ಆ ಹೋರಾಟವನ್ನ ವಿಕಾಸವಾಗಿ ಪರಿವರ್ತನೆ ಮಾಡಿಕೊಂಡ. ಬೇರೆ ಪ್ರಾಣಿಗಳು ಬರೀ ಹೋರಾಟ ಮಾಡೋದ್ರಲ್ಲೇ ಕಳೆದರೆ, ಮನುಷ್ಯ ತನ್ನ ವಿಕಾಸವನ್ನು ಮಾಡಿಕೊಂಡ. ಅದಕ್ಕೆ ವಿವೇಕಾನಂದರು ಕೂಡ ಹೇಳ್ತಾರೆ, ಮನೆಗಳನ್ನು ಕಟ್ಟಿಕೊಂಡದ್ದು ಮನುಷ್ಯನ ದೊಡ್ಡ ಸಾಧನೆ. ಈಗಲೂ ಕೂಡ ಮನುಷ್ಯನಿಗೆ ಮನೆ ಅಂದ್ರೆ ಇಷ್ಟ, ಸ್ವಂತ ಮನೆ ಮಾಡ್ಕೊಳ್ಳೋದನ್ನ ತುಂಬಾ ಇಷ್ಟ. ಸಾಲ ಮಾಡಿ ಆದರೂ ಮನೆ ಕಟ್ಟಿ ಆಮೇಲೆ ಸಾಲ ತೀರಿಸ್ತಾನೆ. ತನ್ನ ಮನೆಯಲ್ಲಿ ಬೆಚ್ಚಗಿರಬೇಕು, ನಿಜ, ಒಳ್ಳೆಯದೇ. ಆದರೆ ಪರಮಾತ್ಮ ಕಲ್ಪಿಸಿಕೊಟ್ಟಿರುವ ಅದು ಸಂಸ್ಕೃತಿ, ನಮ್ಮ ಬುದ್ಧಿವಂತಿಕೆ ಕಲ್ಪಿಸಿಕೊಟ್ಟಿರುವ ಈ ಸೌಲಭ್ಯವನ್ನ ಕೇವಲ ಭೋಗ ಜೀವನಕ್ಕಾಗಿ ಕುಡಿಯೋದು, ತಂಬಾಕು ತಿನ್ನೋದು ಅಥವಾ ಜಗಳ ಮಾಡೋದು, ಇದರಲ್ಲೇ ಕಳೆದ್ಬಿಟ್ರೆ ವಿಕಾಸ ಆಗಲ್ಲ. ಇದನ್ನ ಒಳ್ಳೆಯದಕ್ಕಾಗಿ ಬಳಸಬೇಕು. ಪೂಜೆ, ಧ್ಯಾನ, ಜಪ, ತಪ, ಅಧ್ಯಯನ, ಪರೋಪಕಾರ, ಪ್ರೀತಿ, ವಿಶ್ವಾಸ, ಇದಕ್ಕೆ ನಾವು ಮನೆಗಳನ್ನು ಬಳಸ್ಕೊಳ್ಳೋಣ, ಮಠಗಳನ್ನು ಬಳಸ್ಕೊಳ್ಳೋಣ. ಆವಾಗ ಮಾನವ ದೇವಮಾನವನಾಗ್ತಾನೆ, ದೈವತ್ವಕ್ಕೆ ಏರ್ತಾನೆ. ಅದು ಸಾರ್ಥಕ ಆಗತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.